ನಿಮಗೆ ಕೋಡಿಂಗ್ ಅನ್ನು ಕರೆಕ್ಟ್ ಆಗಿ ಕಲಿಬೇಕಂತೇಳಿ ಇಂಟ್ರೆಸ್ಟ್ ಇದ್ರೆ ನೀವು ಫಸ್ಟಿಗೆ ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡಾಲಜಿಯನ್ನು ಮತ್ತೆ ಆಲ್ಗೋರಿಥಮ್ಸ್ ಅನ್ನು ಕರೆಕ್ಟ್ ಆಗಿ ಕಲಿಬೇಕು. ಸೊ ಏನಿದು ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡಾಲಜಿ ಅಂತ ಹೇಳಿದ್ರೆ, ನೀವು ಯಾವುದೇ ಒಂದು ಕಾನ್ಸೆಪ್ಟ್ ಅನ್ನು ಇಟ್ಕೊಂಡ್ರೆ ಅದರಲ್ಲಿ ಎಂತಾದ್ರು ಪ್ರಾಬ್ಲಮ್ ಬಂದ್ರೆ ನೀವು ಅದನ್ನ ಯಾವ ರೀತಿ ಸಾಲ್ವ್ ಮಾಡ್ತೀರಲ್ಲ, ಈ ಸಾಲ್ವಿಂಗ್ ಟೆಕ್ನಿಕ್ ಉಂಟಲ್ಲ, ಇದನ್ನು ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡಾಲಜಿ ಅಂತ ಹೇಳ್ತೇವೆ. ಫಾರ್ ಎಕ್ಸಾಂಪಲ್, ಈಗ ಸಿಂಪಲ್ ಆಗಿ ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ನೀವೀಗ ಒಂದು 2 ನಂಬರ್ ಅನ್ನು ಆಡ್ ಮಾಡ್ಬೇಕು. ಸೊ ಅವಾಗ ಯಾವ ರೀತಿ ನೀವು ಈ ಪ್ರಾಬ್ಲಮ್ ಅನ್ನು ಅಪ್ರೋಚ್ ಮಾಡ್ತೀರಿ ಅಂತ ನಿಮ್ಗೆ ಕರೆಕ್ಟ್ ಆಗಿ ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡಾಲಜಿ ಹೇಳ್ತದೆ. ಸೊ 2 ನಂಬರ್ ಅನ್ನು ಆಡ್ ಮಾಡ್ಬೇಕಿದ್ರೆ 2 ನಂಬರ್ ಬೇಕು ನಿಮ್ಗೆ. ಸೊ 2 ನಂಬರ್ ಸಿಕ್ಕಿದ ನಂತರ ನೀವು ಅದನ್ನು ಆಡ್ ಮಾಡಬೇಕು, ಅಂದ್ರೆ ಅದರಲ್ಲಿ ಪ್ಲಸ್ ಆಗಬೇಕು. ಮತ್ತೆ ಒಂದ್ಸರಿ ಆ ಅಡಿಷನ್ ಆದ ನಂತರ ನೀವು ಆ ನಂಬರ್ ಅನ್ನು ಸೆಂಡ್ ಮಾಡ್ಬೇಕು, ಅಂದ್ರೆ ಔಟ್ಪುಟ್ ಮಾಡಬೇಕು. ಸೊ ಇದು ಉಂಟಲ್ಲ, ಇದು ಒಂದು ಸಿಂಪಲ್ ಅಪ್ರೋಚ್, ಒಂದು ಯಾವ ರೀತಿ ಪ್ರಾಬ್ಲಮ್ ಸಾಲ್ವಿಂಗ್ ಅನ್ನು ನೀವು ಮಾಡಬಹುದು ಅಂತ. ಸೊ ಒಂದ್ಸರಿ ಆ ಪ್ರಾಬ್ಲಮ್ ಸಾಲ್ವಿಂಗ್ ಅನ್ನು ನೀವು ಕರೆಕ್ಟ್ ಆಗಿ ಕಲ್ತ ನಂತರ ನೀವು ಆಲ್ಗೋರಿದಮ್ ಅನ್ನು ಬರೀಲಿಕ್ಕೆ ಕಲಿಬೇಕು. ಸೊ ಆಲ್ಗೋರಿದಮ್ ಅಂತ ಹೇಳಿದ್ರೆ ನಿಮ್ಗೆ ಒಂದು ಜಸ್ಟ್ ಸ್ಟೆಪ್ ಬೈ ಸ್ಟೆಪ್ ಒಂದು ಪ್ರಾಸೆಸ್. ಸೊ ನೀವು ಆಲ್ಗೋರಿದಮ್ ಅಂದ್ರೆ ಯಾವ್ದಾದ್ರು ತುಂಬಾ ಕಾಂಪ್ಲಿಕೇಟೆಡ್ ಅಂತೆಲ್ಲ ಥಿಂಕ್ ಮಾಡುವ ಅಗತ್ಯ ಇಲ್ಲ. ಸಿಂಪಲ್ ಆಗಿರೋ ಆಲ್ಗೋರಿದಮ್ ಅಂತ ಹೇಳಿದ್ರೆ ನೀವು ಯಾವ ರೀತಿ ಆಡ್ ಮಾಡಬಹುದು, ಯಾವ ರೀತಿ ಮೈನಸ್ ಮಾಡಬಹುದು, ಯಾವ ರೀತಿ ಗುಣಾಕಾರ ಮತ್ತೆ ಭಾಗಾಕಾರ ಇಂತ ಎಲ್ಲ ವಿಷಯಗಳು ಮಾಡಬಹುದು ಅಂತೇಳಿ ನೀವು ಕರೆಕ್ಟ್ ಆಗಿ ಕಲಿಬಹುದು. ಸೊ ಈ ಕಲ್ತು ಇದನ್ನ ಕರೆಕ್ಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ಉಂಟಲ್ಲ ಬರೆಯುವುದು, ಸೊ ಇದನ್ನ ನೀವು ಕರೆಕ್ಟ್ ಆಗಿ ಕಲ್ತು ನೀವು ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ಅನ್ನು ಬರೀತಿರಲ್ಲ, ಸೊ ಇದನ್ನು ಆಲ್ಗೋರಿದಮ್ ಅಂತೇಳಿ ಕಲಿತೇವೆ. ಸೊ ಅದರಿಂದ ಫಸ್ಟ್ ಗೆ ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡಾಲಜಿ ಮತ್ತೆ ಆಲ್ಗೋರಿದಮ್ ಅನ್ನು ಕರೆಕ್ಟ್ ಆಗಿ ನೀವು ಕಲಿರಿ. ಅದಾದ ನಂತರ ನೀವು ನಿಮ್ಮ ಒಂದು ಫೇವರೇಟ್ ಲ್ಯಾಂಗ್ವೇಜ್ ಅನ್ನು ಪಿಕ್ ಮಾಡಿ. ನಿಮಗೆ ಆಲ್ರೆಡಿ ಫೇವರೇಟ್ ಲ್ಯಾಂಗ್ವೇಜ್ ಯಾವ್ದು ಅಂತ ಗೊತ್ತಿಲ್ಲದಿದ್ರೆ ನಿಮ್ಮ ಕಾಲೇಜ್ ಆಲ್ರೆಡಿ ಸಿ ಅಥವಾ C++ ಅನ್ನು ನಿಮಗೆ ಪಿಕ್ ಮಾಡಿ ಕೊಡ್ತಾರೆ. ಸೊ ಈ ಲ್ಯಾಂಗ್ವೇಜ್ ಅನ್ನು ಕರೆಕ್ಟ್ ಆಗಿ ಕಲಿರಿ. ಈ ಲ್ಯಾಂಗ್ವೇಜ್ ಅಲ್ಲಿ ಯಾವ ರೀತಿ ಸಿಂಟ್ಯಾಕ್ಸ್ ಉಂಟು, ಅದನ್ನು ಯಾವ ರೀತಿ ಬರಿಬಹುದು, ಆಲ್ಗೋರಿದಮ್ ನೀವು ಮಾಡಿರ್ತೀರಲ್ಲ, ಈ ಆಲ್ಗೋರಿದಮ್ ಅನ್ನು ಯಾವ ರೀತಿ ಲ್ಯಾಂಗ್ವೇಜ್ ಇಂಪ್ಲಿಮೆಂಟ್ ಮಾಡಬಹುದು, ಇಂತ ಹಲವಾರು ರೀತಿಯ ವಿಷಯಗಳನ್ನು ನೀವು ಈ ಲ್ಯಾಂಗ್ವೇಜ್ ಅನ್ನು ಇಟ್ಕೊಂಡು ಮಾಡಬಹುದು. ಅವಾಗ ನಿಮಗೆ ಈ ಲ್ಯಾಂಗ್ವೇಜ್ ಎಲ್ಲ ವಿಷಯಗಳು ಗೊತ್ತಾಗ್ತದೆ. ಯಾವ ರೀತಿ ಇಫ್ ಎಲ್ ಸ್ಟೇಟ್ಮೆಂಟ್ ಯೂಸ್ ಮಾಡುದು, ಯಾವ ರೀತಿ ಫಾರ್ ಲೂಪ್, ಯಾವ ರೀತಿ ವೈಲ್ ಲೂಪ್ ಯೂಸ್ ಮಾಡುದು, ಯಾವ ರೀತಿ ಫಂಕ್ಷನ್ಸ್ ಗಳು ಕ್ಲಾಸ್ ಗಳೆಲ್ಲ ಕ್ರಿಯೇಟ್ ಮಾಡಬಹುದು. ಇಂತ ಹಲವಾರು ರೀತಿಯ ವಿಷಯಗಳು ನಿಮ್ಗೆ ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅನ್ನು ಯೂಸ್ ಮಾಡಿ ನಿಮ್ಗೆ ಮಾಡ್ಲಿಕ್ಕೆ ಆಗ್ತದೆ, ಮತ್ತು ನಿಮ್ಗೆ ಈ ನಾಲೆಜ್ ನಿಮ್ಗೆ ಸಿಗ್ತದೆ. ಒಂದ್ಸರಿ ನಿಮ್ಗೆ ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಸಿಂಟ್ಯಾಕ್ಸ್ ಅನ್ನು ನೀವು ಕಲ್ತ ನಂತರ, ಸಿಂಟ್ಯಾಕ್ಸ್ ಅಂದ್ರೆ ಅದೇ ನೀವು ಯಾವ ರೀತಿ ಒಂದು ಕೋಡ್ ಅನ್ನು ಬರೆಯುವುದು ಉಂಟಲ್ಲ, ಅದಕ್ಕೆ ಸಿಂಟ್ಯಾಕ್ಸ್ ಅಂತೇಳಿ ಹೇಳುದು. ಈ ಸಿಂಟ್ಯಾಕ್ಸ್ ಉಂಟಲ್ಲ, ನೀವು ಒಂದ್ಸರಿ ಕಲ್ತ ನಂತರ ನಿಮ್ಗೆ ಬೇರೆ ಲ್ಯಾಂಗ್ವೇಜ್ ಸಿಂಟ್ಯಾಕ್ಸ್ ಸಿಮಿಲರ್ ಆಗಿ ಕಾಣ್ತದೆ. ಸೊ ಅದರಿಂದ ನೀವೀಗ C++ ಅನ್ನು ಕರೆಕ್ಟ್ ಆಗಿ ಕಲ್ತ್ರೆ ಜಾವಾ ಕಲಿಯುವುದು ಅಷ್ಟು ಕಷ್ಟಕರ ಅಲ್ಲ. ಎಂತಕಂದ್ರೆ ಇದರಲ್ಲಿ ಫಾರ್ ಲೂಪ್, ವೈಲ್ ಲೂಪ್ ಮತ್ತೆ ಕ್ಲಾಸ್, ಆಬ್ಜೆಕ್ಟ್ ಇವೆಲ್ಲ ವಿಷಯಗಳು C++ ಅಲ್ಲಿ ಯಾವ ರೀತಿ ಇರ್ತದೆ ಅದೇ ರೀತಿ ಇರ್ತದೆ. ಬಟ್ ನಿಮ್ಗೆ ಸಿಂಟ್ಯಾಕ್ಸ್ ಉಂಟಲ್ಲ ಅದು ಬೇರೆ ರೀತಿ ಇರ್ತದೆ. ಸೊ ಅದರಿಂದ ನಿಮ್ಗೆ ಸಿಂಟ್ಯಾಕ್ಸ್ ಮಾತ್ರ ಕಲ್ತ್ರೆ ಆಯ್ತು. ಜಾವ ಕಲಿಯುವಾಗ ನಿಮ್ಗೆ ವಾಪಸ್ ಪ್ರೋಗ್ರಾಮಿಂಗ್ ಅನ್ನು ಕರೆಕ್ಟ್ ಆಗಿ ಕಲಿಯುವ ಅಗತ್ಯ ಇಲ್ಲ. ಎಂತಂದ್ರೆ ನೀವು ಒಂದ್ಸರಿ ಯಾವ್ದಾದ್ರು ಒಂದು ಲ್ಯಾಂಗ್ವೇಜ್ ಅನ್ನು ಯೂಸ್ ಮಾಡಿ ಪ್ರೋಗ್ರಾಮಿಂಗ್ ಅನ್ನು ಕರೆಕ್ಟ್ ಆಗಿ ಕಲ್ತ್ರೆ ಸಿಂಟ್ಯಾಕ್ಸ್ ಕಲಿಯುವುದು ಅಷ್ಟೆಂತ ಕಷ್ಟಕರ ಅಲ್ಲ. ವಿದಿನ್ 2-3 ವೀಕ್ಸ್ ನಿಮ್ಗೆ ಆ ಸಿಂಟ್ಯಾಕ್ಸ್ ಅನ್ನು ಯೂಸ್ ಮಾಡುವ ನಾಲೆಜ್ ಸಿಗ್ತದೆ, ಮತ್ತೆ ನಿಮ್ಗೆ ಅದನ್ನು ಯಾವ ರೀತಿಯ ಪ್ರೋಗ್ರಾಮ್ ಬೇಕಿದ್ರೆ ಅದರಲ್ಲಿ ಮಾಡಬಹುದು. ಅದಾದ ನಂತರ ನಿಮ್ಗೆ ಫೈನಲ್ ಪಾಯಿಂಟ್ ಅಂತ ಹೇಳ್ಬೇಕಂತ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ನೀವು ಪ್ರಾಜೆಕ್ಟ್ ಗಳನ್ನು ಬಿಲ್ಡ್ ಮಾಡಿ. ಸೊ ಈ ಪ್ರಾಜೆಕ್ಟ್ಸ್ ಗಳಂತ ಹೇಳಿದ್ರೆ ಎಂತ ಅಂತ ಹೇಳಿದ್ರೆ, ನೀವು ಒಂದು ಪ್ರೋಗ್ರಾಮ್ ಮಾಡುವಾಗ ಜಸ್ಟ್ ಒಂದು ಪೇಜ್ ಇರ್ತದೆ, ಮತ್ತೆ ನೀವು ಅದನ್ನು ಎಕ್ಸಿಕ್ಯೂಟ್ ಮಾಡೋದು. ಈ ಪ್ರಾಜೆಕ್ಟ್ ಅಲ್ಲಿ ಯಾವ ರೀತಿ ಇರ್ತಾನೆ ಅಂತ ಹೇಳಿದ್ರೆ, ಮೇ ಬಿ ಒಂದು ಕ್ಯಾಲ್ಕುಲೇಟರ್. ಈಗ ನೀವು ಪ್ರೋಗ್ರಾಮ್ ಅನ್ನು ರನ್ ಮಾಡುವಾಗ ನಿಮ್ಗೆ ಔಟ್ಪುಟ್ ಸಿಗ್ತದೆ. ಯೂಶಲಿ ನೀವೆಲ್ಲ ಹಾರ್ಡ್ ಕೋಡ್ ಮಾಡಿ ಅಂದ್ರೆ ಕೋಡ್ ಅಲ್ಲಿ ಹಾಕಿ ನಿಮ್ಗೆ ಔಟ್ಪುಟ್ ಸಿಗುದು. ಇದನ್ನು ನೀವು ಸ್ವಲ್ಪ ಇಂಟ್ರಾಕ್ಟಿವ್ ಮಾಡಿ. ನಾನು ನಂಬರ್ ಅನ್ನು ಹಾಕ್ತೇನೆ, ಪ್ಲಸ್ ಅಂತೇಳಿ ಕೊಟ್ರೆ ಅದು ಆಡ್ ಆಗ್ತದೆ, ಮೈನಸ್ ಅಂತೇಳಿ ಕೊಟ್ರೆ ಮೈನಸ್ ಆಗ್ತದೆ. ನೀವು ಮಲ್ಟಿಪ್ಲೈ ಮಾಡ್ಬೇಕಿದ್ರೆ ಮಲ್ಟಿಪ್ಲೈ ಮಾಡಬಹುದು, ಡಿವಿಷನ್ ಮಾಡ್ಬೇಕಿದ್ರೆ ಡಿವಿಷನ್ ಸಹ ನಿಮ್ಗೆ ಮಾಡ್ಲಿಕ್ಕೆ ಆಗ್ತದೆ ಅದರಲ್ಲಿ. ಸೊ ಇಂತ ರೀತಿಯ ಕನ್ಸೋಲ್ ಅಪ್ಲಿಕೇಶನ್ ಗಳನ್ನು ನೀವು ಮಾಡಿದ್ರೆ ನಿಮಗೆ ಕರೆಕ್ಟ್ ಆಗಿ ಯಾವ ರೀತಿ ಪ್ರೋಗ್ರಾಮ್ ಅನ್ನು ಯೂಸ್ ಮಾಡ್ಲಿಕ್ಕೆ ಆಗ್ತದೆ ಅಂತೇಳಿ ಗೊತ್ತಾಗ್ತದೆ. ಮತ್ತೆ ಇವೆನ್ಚುಲಿ ಆಬ್ವಿಯಸ್ಲಿ ನೀವು ಡಾಟಾ ಬೇಸ್ ಒಟ್ಟಿಗೆ API ಗಳೊಟ್ಟಿಗೆಲ್ಲ ಕಮ್ಯುನಿಕೇಟ್ ಮಾಡಬಹುದು. ಇವೆಲ್ಲ ನಿಮ್ಗೆ ಕಾಲೇಜಲ್ಲಿ ಕಲಿಸುದಿಲ್ಲ. ನೀವು ನಿಮ್ಮಷ್ಟಕ್ಕೆ ಯೂಟ್ಯೂಬ್ ಅಲ್ಲಿ ಯಾವ ರೀತಿ C++ ಇಂದ API ರಿಕ್ವೆಸ್ಟ್ ಅನ್ನು ಕಳಿಸಬಹುದು, ಯಾವ ರೀತಿ C++ ಇಂದ ಡಾಟಾ ಬೇಸ್ ಗೆ ಕಮ್ಯುನಿಕೇಟ್ ಮಾಡಬಹುದು, ಇಂತ ಹಲವಾರು ರೀತಿಯ ವಿಷಯಗಳನ್ನು ನೀವು ಕಲಿಬಹುದು ನಿಮ್ಮಷ್ಟಕ್ಕೆ. ಸೊ ಅದರಿಂದ ನೀವು ಪ್ರಾಜೆಕ್ಟ್ಸ್ ಗಳನ್ನು ಕರೆಕ್ಟ್ ಆಗಿ ಬಿಲ್ಡ್ ಮಾಡಿ. ಸೊ ಅವಾಗ ನಿಮ್ಗೆ ಆ ಪ್ರೋಗ್ರಾಮಿಂಗ್ ಇದು ನಾಲೆಜ್ ಪ್ಲಸ್ ಆ ಲ್ಯಾಂಗ್ವೇಜ್ ಇದು ಸಿಂಟ್ಯಾಕ್ಸ್ ಎಲ್ಲ ಕರೆಕ್ಟ್ ಆಗಿ ಅರ್ಥ ಆಗಿದೆ ಅಂತ ನಿಮ್ಗೆ ಗೊತ್ತಾಗ್ತದೆ. ಮತ್ತೆ ನೀವು ಯಾವ ಫೀಲ್ಡ್ ಗೆ ಬೇಕಿದ್ರೆ ಹೋಗಬಹುದು. ಮೇ ಬಿ ವೆಬ್ ಡೆವಲಪ್ಮೆಂಟ್, ಮೇ ಬಿ ಮೊಬೈಲ್ ಅಪ್ಲಿಕೇಶನ್, ಮೇ ಬಿ ಬ್ಯಾಕ್ ಎಂಡ್, ಯಾವುದೇ ರೀತಿಯ ಫೀಲ್ಡ್ ಗೆ ಸಹ ನಿಮ್ಗೆ ಕರೆಕ್ಟ್ ಆಗಿ ನೀವು ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅನ್ನು ಕಲಿತು ಹೋಗಬಹುದು. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ಲಿಕ್ಕೆ ಮರೆಯಬೇಡಿ, ಸಬ್ಸ್ಕ್ರೈಬ್ ಸಹ ಮಾಡಿ ಚಾನಲ್ಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.